ಯಾರನ್ನ ಟೀಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆಯೂ ಇಲ್ಲ. ಇಡೀ ಜಿಲ್ಲೆ ಚಿತ್ರ ನಿಮ್ಮ ಮುಂದಿದೆ. ನಾನು ನಿಜವಾಗಿಯೂ ಅಪ್ಪಸಾಬ್ ಕುಲಗೋಡಿ ಬಿರುದು ಬರ್ತಿರ್ಲಿಲ್ಲ. ಹಿಂದಿನ ಚುನಾವಣೆ ಒಳಗೆ ಅನೇಕ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡೆ, ಅವರನ್ನ ಅವಿರೋಧವಾಗಿ ಮಾಡ್ರಿ, ಒಳ್ಳೆಯವರಿದ್ದಾರೆ. ನಾನು ಅವ್ರು ಕೆಟ್ಟವನಂತ ಇವತ್ತೂ ಹೇಳಿದ್ರು, ಒಳ್ಳೆಯವನೇ. ಪಾಪ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಧೈರ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಅದನ್ನ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಅವನ ಜವಾಬ್ದಾರಿ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಕಾರ್ಯದರ್ಶಿ ಅವರು ಹೇಳಿದ್ದು, ಇನ್ನೊಬ್ಬ ಅವರೇ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಸಹಿ ಮಾಡ್ತಾ ಹೋದ್ರೆ ರಾಜ್ಯದ ಗತಿ ಏನಾದೈತಿ? ಸುಮಾರು 30 ವರ್ಷ ನಾನು ಕೂಡ ಆ ಬ್ಯಾಂಕಿನಲ್ಲಿ ಇದ್ದೀನಿ. ರಮೇಶ್ಗೆ ಬಹುತೇಕ 40 ವರ್ಷ ಆದ್ರಿ. ರಮೇಶ್ ಅವರು 40, 10 ವರ್ಷ ಅಧ್ಯಕ್ಷ, 25 ಅಧ್ಯಕ್ಷ. ನಾನು ಒಂದ್ಸಲ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ. ನನ್ನ 30 ವರ್ಷದ ಅವಧಿ ಒಳಗೆ ನನ್ನ ಫ್ಯಾಕ್ಟ್ರಿಗಾಗಿ, ನನ್ನ ಸಂಸ್ಥೆಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ 5 ರೂಪಾಯಿ ನಾ ಸಾಲ ತಗೊಳ್ಳಿಲ್ಲ. ಯಾಕಂತಂದ್ರೆ ನಿರ್ದೇಶಕನಾಗಿರ್ತಕ್ಕಂಥವ್ರು ತಮ್ಮ ಫ್ಯಾಕ್ಟ್ರಿಗೆ ಸಾಲ ತಗೊಂಡು ಕಿಶನ್ ಮುಳಿಸಿ ಹೋಗ್ಯಾರ ಅಂತಕ್ಕಂಥ ಹಣಿಪಟ್ಟಿ ಎಲ್ಲಾದ್ರೂ ನನ್ನ ಹಣಿಗೆ ಕಟ್ಟ್ಯಾರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು ಸುಮಾರು 150 ಕೋಟಿ ರೂಪಾಯಿ ಒಂದೇ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಕಟ್ಟಿದ್ದೆ. ನಾನು ಬೇರೆ ಬ್ಯಾಂಕಿನ ಸಾಲ ತಗೊಂಡೆ. ನಿರ್ದೇಶಕನಾಗಿ, ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ನನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಕಟ್ಟಬಾಕಿ ಆದದ್ದಾದ್ರೆ ಲಕ್ಷ್ಮಣ ಸವದಿ ಅಂತಕ್ಕಂಥ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನನ್ನ ಬ್ಯಾಂಕಿನಿಂದ ಇವತ್ತಿನವರೆಗೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್